ದಶರಥನ ರಾಜ್ಯದಲ್ಲಿ ಹೇಗಿತ್ತು ಅಂದ್ರೆ ಸಣ್ಣವರು ಸಾಯ್ತಿರ್ಲಿಲ್ಲ ಅಂತ. ದೊಡ್ಡವರ ಕಣ್ಣು ಮುಂದೆ ಸಣ್ಣವರು ಸಾಯ್ತಿರ್ಲಿಲ್ಲ. ಅದು ಅಪಮೃತ್ಯು, ಅದು ಆಗ್ಬಾರ್ದು. ಒಂದು ಸಣ್ಣ ಘಟನೆ ಹೇಳ್ತಾರೆ. ಒಬ್ಬರು ದೊಡ್ಡ ಮನೆ ಕಟ್ಸಿದ್ರಂತೆ, ಅರಮನೆ ಅಂತ ದೊಡ್ಡ ಮನೆ ಕಟ್ಸಿದ್ರು. ಗೃಹ ಪ್ರವೇಶ ಆಯ್ತು. ತಮ್ಮ ಗುರುಗಳನ್ನು ಕರ್ಕೊಂಬಂದ್ರಂತೆ. ಅವ್ರ ಗುರುಗಳ ಮೇಲೆ ತುಂಬಾ ವಿಶ್ವಾಸ, ಅವ್ರ ಆಶೀರ್ವಾದದಿಂದಾನೆ ಕಟ್ಟಿದ್ದು ಅಂತ ಕರ್ಕೊಂಬಂದ್ರು. ಗುರುಗಳೇ, ಒಂದು ಕಾಗದ ಕೊಟ್ರು, ಒಂದು ಪೆನ್ ಕೊಟ್ರು. ನೀವೇನಾದ್ರೂ ಬರೀರಿ ಇದ್ರ ಮೇಲೆ, ಇದನ್ನ ಹಾಗೆ ಕಟ್ ಹಾಕಿ ತೂಗ್ ಹಾಕ್ಬಿಡ್ತೀನಿ. ಒಂದೇನೋ ಒಳ್ಳೆ ಮಾತು ಬರ್ಕೊಡಿ. ಆ ಒಳ್ಳೆ ಮಾತು ಬರ್ಕೊಟ್ರೆ ನಾನು ಅದಕ್ಕೆ ಚೌಕಟ್ಟು ಹಾಕಿ ಹಾಲಲ್ಲೇ ತೂಗ್ ಹಾಕ್ಬಿಡ್ತೀನಿ. ಬಂದವರೆಲ್ಲ ನೋಡ್ಬೇಕು ಗುರುಗಳು ಏನ್ ಬರ್ದಿದ್ದಾರೆ ಮನೆ ಬಗ್ಗೆ ಅಂತ. ಹೌದಾ, ಕೊಡು ಕಾಗದ ಅಂದ್ರು. ಗುರುಗಳು ಏನ್ ಬರ್ದ್ರು ಗೊತ್ತಾ? ಮೊದಲು ಅಜ್ಜ ಸಾಯ್ಲಿ, ಆಮೇಲೆ ಮಗ ಸಾಯ್ಲಿ, ಕೊನೆಗೆ ಮೊಮ್ಮಗ ಸಾಯ್ಲಿ ಅಂತ ಬರ್ದ್ರು. ಅವನು ಏನ್ ಸ್ವಾಮಿ ಇದು ಅಂತ, ಇಲ್ಲ ಸಾಯ್ಲಿ ಸಾಯ್ಲಿ ಅಂತ ಬರೀತಿರಲ್ಲ, ಗೃಹ ಪ್ರವೇಶ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಬಾರ್ದ? ನಿನ್ಗೆ ಗೊತ್ತಿಲ್ಲ, ಒಳ್ಳೇದೇ ಬರ್ದಿದ್ದೀನಿ ನಾನು ಇದನ್ನ ಅಂದ್ರಂತೆ. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಮೇಲ್ನೋಟಕ್ಕೆ ಹೊರಟ ಅಂತ ಅನ್ಸುತ್ತೆ. ಅಜ್ಜ ಸಾಯ್ಲಿ, ಆಮೇಲೆ ಮಗ ಸಾಯ್ಲಿ, ಆಮೇಲೆ ಮೊಮ್ಮಗ ಸಾಯ್ಲಿ ಅಂತ ಬರ್ದ್ರಂತೆ. ಅಂದ್ರೆ ಏನ್ ಅರ್ಥ ಹೇಳಿ? ಅಜ್ಜನ ಮುಂದೆ ಮಗ ಸಾಯ್ಬಾರ್ದು, ಮಗನ ಮುಂದೆ ಮೊಮ್ಮಗ ಸಾಯ್ಬಾರ್ದು. ಯಾವಾಗಲೂ ತಮ್ಮ ಮುಂದಿನ ತಲೆಮಾರು ಸತ್ರ ಬನ್ಸಿ ಬಹಳ ಆಘಾತ ಆಗುತ್ತೆ. ಜೀವನ ಪೂರ್ತಿ ಶಾಪ, ಅದು ಒದ್ದಾಡ್ಕೊಂಡು ಹೋಗ್ತಾರೆ. ಅದಾಗೋದ್ ಬೇಡ. ವಯಸ್ಸು ತುಂಬಿ ಆಯುಷ್ಯ ತುಂಬಿ ಪೂರ್ತಿ ಜೀವ ಕಳೆದು ಹೋಗ್ಲಿ. ಅವರು ಹೋಗ್ತಾ ತಮ್ಮ ಸ್ಟೇಷನ್ ಮದ್ಮೇಲೆ ಇಳಿದು ಹೋಗ್ತಾರೆ ಅವರು. ಆಮೇಲೆ ಮಗ ದೊಡ್ಡವನಾಗ್ತಾನೆ, ಅಜ್ಜ ಆಗ್ತಾನೆ. ಹೀಗೆ ಕಾಲಕ್ರಮೇಣ ವಯಸ್ಸು ತುಂಬಿ ಆಯುಷ್ಯ ಪೂರ್ತಿಯಾಗಿ ತಿದ್ದು ಹೋಗ್ಬೇಕು ಜನ. ಎಷ್ಟು ಅರ್ಥ ಇದೆ ಅದು, ಅಜ್ಜ ಸಾಯ್ಲಿ, ಮಗ ಸಾಯ್ಲಿ, ಮೊಮ್ಮಗ ಸಾಯ್ಲಿ ಅಂತ ಅನ್ನೋದು. ಅದನ್ನ ಹೇಳ್ತಾರೆ. ಮೊಮ್ಮಕ್ಕಳು ಮುಂದೆ, ದೊಡ್ಡವ್ರ ಮುಂದೆ ಸಣ್ಣ ಮಕ್ಕಳು ಸಾಯ್ತಿರ್ಲಿಲ್ಲ ಅಂದ್ರೆ ಇದು ಯಾವಾಗ್ಲೂ ನಂಬೋದು ನಾವು. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಹಾಗೆ ನಡೀತದೆ ಅಂತ ಅನ್ನೋ ಮಾತು ಹೇಳ್ತಾರೆ. ಮತ್ತಲ್ಲಿ ಎಲ್ಲ ವರ್ಣದವರು ಇದ್ರು, ಎಲ್ಲ ವರ್ಣದ ಜನ ಇದ್ರು. ಅದು ಹೇಳ್ಬೇಕಾದ್ದು. ಬ್ರಾಹ್ಮಣರನ್ನು ಕ್ಷತ್ರಿಯರು, ಕ್ಷತ್ರಿಯರನ್ನು ವೈಶ್ಯರು, ಈ ಮೂರು ವರ್ಣದವರನ್ನು ಶೂದ್ರರು ಅನುಸರಿಸಿಕೊಂಡು ಸಮಾಜವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು ಅಂತ. ಎಷ್ಟು ಚಂದ ಮಾತಿದಪ್ಪ. ತಮ್ಮ ತಮ್ಮ ಕರ್ತವ್ಯಗಳನ್ನು ತಾವು ಮಾಡ್ತಾ ಇದ್ರು. ಇಲ್ಲೊಂದು ಮಾತನ್ನ ನಾನು ಅನಿವಾರ್ಯವಾಗಿ ಹೇಳ್ಬೇಕಾಗ್ತದೆ. ನಮ್ಮ ಮನಸ್ಸು ಎಷ್ಟು ಸಣ್ಣದಾಗಿ ಹೋಗಿದೆ ಈಗ ಅಂದ್ರೆ, ವರ್ಣವನ್ನ ಜಾತಿಯನ್ನಾಗಿ ಮಾಡಿಟ್ಟಿದ್ದೀವಿ ನಾವು. ವರ್ಣ ಬೇರೆ, ಜಾತಿ ಬೇರೆ. ವರ್ಣ ಬೇರೆ, ವರ್ಣ ಮಾಡುವಂತ ಕೆಲಸ. ಜಾತಿ ಬೇರೆ, ಇವತ್ತು ಜಾತಿ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು. ಯಾಕೆ? ಹಿಂದೊಂದು ಕಾಲ ಆಯ್ತು, ಎಷ್ಟೋ ನೂರಾರು ವರ್ಷಗಳಿಂದ ಆದಂತಹದ್ದು ಅನಾಹುತ. ಅದು ಒಬ್ಬ ರಾಜ ಇದ್ದ, ತುಂಬಾ ಚೆನ್ನಾಗಿದ್ದ, ಸಕ್ಷಮನಾಗಿದ್ದ. ಅವನ ಮಗ ಅಳಬುರ್ಕ, ಏನೂ ಪ್ರಯೋಜನ ಇಲ್ಲ. ಆದ್ರೆ ರಾಜನಿಗೆ ಅನಿಸ್ತು ನನ್ನ ಮಗ ರಾಜ ಆಗ್ಬೇಕು. ಅದಕ್ಕೇನ್ ಮಾಡಿದ? ರಾಜನ ಮಗ ರಾಜ ಅಂತ ಮಾಡಿದ. ಪುರೋಹಿತ, ರಾಜ ಮರ್ಯಾದೆ ಸಿಗ್ತಾ ಇತ್ತು, ಸಂಭ್ರಮ ಇತ್ತು, ಊಟಕ್ಕೆ ತೊಂದರೆ ಇಲ್ಲ, ಚೆನ್ನಾಗಿದ್ದ. ಅವನ ಮಗ ಏನೂ ಓದ್ಲಿಲ್ಲ, ಕಲೀಲಿಲ್ಲ. ಆದ್ರೆ ಅವನಿಗೆ ನನ್ನ ಮಗ ಪುರೋಹಿತ ಆಗ್ಬೇಕು ಅಂತ ಆಸೆ. ಅದಕ್ಕೆ ಅವನೇನ್ ಮಾಡಿದ? ಪುರೋಹಿತನ ಮಗ ಪುರೋಹಿತ ಅಂದ. ಹೀಗೆ ವಂಶ ಪರಂಪರವಾಗಿ ಬಂತೆ ಹೊರತಾಗಿ ಅದು ಬದಲು ಇರಲಿಲ್ಲ. ಬಹಳ ಚಂದದ ಮಾತಿದು. ವರ್ಣ ಬೇಕು ನಮಗೆ, ವರ್ಣ ಇಲ್ಲದೆ ಬದುಕೋಕ್ ಸಾಧ್ಯ ಇಲ್ಲ. ಅದಕ್ಕೆ ವಿವೇಕಾನಂದರು ಒಂದು ಮಾತಲ್ಲಿ ಹೇಳ್ತಾರೆ, ನಾವೆಲ್ಲರೂ ಒಂದೇ ದಿವಸ 4 ವರ್ಣದಲ್ಲಿ ಬದುಕಿರ್ತೇವೆ ಅಂತ. 4 ವರ್ಣ ಬದುಕಿದ್ದೇವೆ. ಬೆಳಗ್ಗೆ ಎದ್ದು ದೇವರ ನಮಸ್ಕಾರ ಮಾಡಿ, ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತ, ಇಡೀ ಜಗತ್ತಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋ ನೀವು ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣ ಅಂದ್ರೆ ಯಾರು? ಎಲ್ಲರೂ ಒಳ್ಳೇದನ್ನ ಅಪೇಕ್ಷೆ ಮಾಡುವಂಥವನು. ಹುಟ್ಟಿನಿಂದ ಬ್ರಾಹ್ಮಣ ಹೇಳ್ತಾ ಇಲ್ಲ ನಾನು. ಜನಿವಾರ ಹಾಕೊಂಡ್ರೆ ಎಲ್ಲರೂ ಬ್ರಾಹ್ಮಣರಲ್ಲ. ಯಾರು ಜಗತ್ತಿಗೋಸ್ಕರ ಕಲ್ಯಾಣವನ್ನ ಬಯಸ್ತಾರೋ ಅವರೆಲ್ಲರೂ ಬ್ರಾಹ್ಮಣರು. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು. ನಾವು ಯಾರನ್ನು ಬ್ರಾಹ್ಮಣ ಅನ್ಬೇಕು, ಯಾರನ್ನು ಅನ್ಬಾರದು ಅನ್ನೋ ಕೆಲವು ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ. ಟಿ.ಎಸ್. ವೆಂಕಣ್ಣಯ್ಯ ಅಂತ, ಕನ್ನಡದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರವರು, ದೊಡ್ಡ ವಿದ್ವಾಂಸರು, ಮೈಸೂರಲ್ಲಿದ್ದವರು. ಕುವೆಂಪುರವರಿಗೆ, ಪುಟ್ಟಪ್ಪನವರಿಗೆ ಗುರುಗಳಾಗಿದ್ದವರು. ಈ ವೆಂಕಣ್ಣಯ್ಯನವರು ಮನೆಯಲ್ಲಿ ಕೂತ್ಕೊಂಡಾಗ ಅವ್ರು ದೊಡ್ಡಪ್ಪ ಬಂದ್ರಂತೆ ಊರಿಂದ. ಮಡಿ ಸ್ವಭಾವ, ವಿಪರೀತ ಮಡಿ, ಹಾರಾಡೋರು. ಮಡಿ ಆ ಕಡೆ ಮುಟ್ಬೇಡಿ, ಈ ಕಡೆ ಮುಟ್ಬೇಡಿ ಅಂತ ಹಾರಾಡೋರು. ಪೂಜೆ ಎಲ್ಲ ಆಯ್ತು, ಇನ್ನು ಊಟಕ್ಕೆ ಟೈಮ್ ಇತ್ತು. ಇವರು ದೊಡ್ಡಪ್ಪ ಕೂತ್ಕೊಂಡು ಏನೋ ಪುಸ್ತಕ ಓದ್ತಿದ್ರಂತೆ. ಬನ್ನಿ ದೊಡ್ಡಪ್ಪ ಊಟಕ್ಕೆ ಬನ್ನಿ ಅಂತ ಕರೆದ್ರಂತೆ. ಊಟಕ್ಕೆ ಕೂತ್ಕೊಂಡ್ರು. ನಿಮ್ ಕಣ್ಮುಂದ್ ಚಿತ್ರ ಬರುತ್ತೆ. ದೊಡ್ಡಪ್ಪ ಇಲ್ಲಿ ಕೂತಿದ್ದಾರೆ, ಪಕ್ಕದಲ್ಲಿ ವೆಂಕಣ್ಣಯ್ಯ. ವೆಂಕಣ್ಣನ ಪಕ್ಕ ತಸು ಶಾಮರಾಯರು ಅಂತ ವೆಂಕಣ್ಣನ ತಮ್ಮ, ಅವ್ರು ಕೂತಿದ್ದಾರೆ ಊಟಕ್ಕೆ. ದೊಡ್ಡಪ್ಪ ಕೇಳಿದಂತ, ಅಲ್ಲೋ ಈ ಪುಟ್ಟಪ್ಪ ಅಂದ್ರೆ ಯಾರೋ, ಬ್ರಾಹ್ಮಣ ಏನೋ ಅವನು ಅಂತ ಕೇಳಿದ್ರಂತೆ. ಶಾಮರಾಯ ಸ್ವಲ್ಪ ಅವಸರ. ವೆಂಕಣ್ಣ ತುಂಬಾ ತೂಕದ ಮನುಷ್ಯ, ಮಾತಾಡ್ಲಿಲ್ಲ. ತಕ್ಷಣ ಶಾಮರಾಯ, ಇಲ್ಲ ಇಲ್ಲ ದೊಡ್ಡಪ್ಪ, ಅವ್ರು ಬ್ರಾಹ್ಮಣರಲ್ಲ, ಒಕ್ಕಲಿಗರವರು, ನಾನು ಗುರುಗಳವರು, ಮೇಷ್ಟ್ರ ಮಗವರು, ನಾ ಪಾಠ ಮಾಡ್ತಾರ ಅವರು ಅಂದ. ಸುಮ್ಮನೆ ಕುತ್ಕೊಳ್ಳೋ, ನೀನ್ ಯಾಕೆ ಮಾತಾಡ್ತೀಯ ನೀನು? ನಾ ಕೇಳಿದ್ ವೆಂಕಣ್ಣಯ್ಯನಿಗೆ,
ವೆಂಕಣ್ಣ ನೀನ್ ಹೇಳೋ, ಆ ಪುಟ್ಟಪ್ಪ ಬ್ರಾಹ್ಮಣ ಅಲ್ಲೇನೋ? ವೆಂಕಣ್ಣ ಹೌದು 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 ದೊಡ್ಡಪ್ಪ, 16 ಆಣೆ ಬ್ರಾಹ್ಮಣ ಪುಟ್ಟಪ್ಪ, ನನ್ನ ಶಿಷ್ಯ ಅವನು. ಶಾಮರಾಯ ಅಲ್ಲಣ್ಣ ಹಿಂಗೆ ಹೇಳ್ತೀನಿ, ನೀನು ನಮ್ಮ ಪಾಠ ಮಾಡ್ತಾರಲ್ಲ ಅವರು, ನನ್ಗೆ ಗೊತ್ತಿಲ್ಲ, ಅವ್ರು ಒಕ್ಕಲಿಗರವರು ಅಂದ್ಮ ಶಾಮರಾಯರು ಅಂದ್ರಂತೆ. ವೆಂಕಣ್ಣ ಸುಮ್ಮನೆ ಕೂತ್ಕೊಳ್ಳಪ್ಪ ನೀನು, ಪುಟ್ಟಪ್ಪ 16 ಆಣೆ ಬ್ರಾಹ್ಮಣ ಅಂದ್ರಂತೆ. ಊಟ ಆದ್ಮೇಲೆ ಶಾಮರಾಯರು ಹೋಗಿ ವೆಂಕಣ್ಣನ ಕೇಳಿದಂತೆ, ಅಲ್ಲ ಅಣ್ಣ ಹಿಂಗ್ಯಾಕೆ ಹೇಳಿದೆ ನೀನು, ನಿನಗೂ ಗೊತ್ತು ನನಗೂ ಗೊತ್ತು ಅವ್ರು ಒಕ್ಕಲಿಗರು ಅಂತ ಹೇಳಿ, ನೀ ಬ್ರಾಹ್ಮಣ ಅಂತ ಹೇಳ್ಬಿಟ್ಟೆ. ವೆಂಕಣ್ಣ ಹೇಳಿದ್ ಮಾತು ಎಲ್ಲರೂ ನೆನಪಿಡ್ಬೇಕು, ಮರಿಬಾರದು. ಯಾವ ದೃಷ್ಟಿಯಿಂದ ಪುಟ್ಟಪ್ಪ ಬ್ರಾಹ್ಮಣ ಅಲ್ಲಪ್ಪ, ಅವನಷ್ಟು ನೀನು ಓದ್ಕೊಂಡಿದ್ಯೇನೋ, ಎಷ್ಟು ಚಂದ ಹೇಳುದು, ಅವನಷ್ಟು ನೀನು ಓದ್ಕೊಂಡಿದ್ಯೇನೋ, ಅವನು ಎಷ್ಟು ಓದ್ಕೊಂಡಿದ್ದಾನೆ, ವೇದಗಳನ್ನು ಓದಿದ್ದಾನೆ, ಉಪನಿಷತ್ಗಳ ಅಭ್ಯಾಸ ಮಾಡಿದ್ದಾನೆ, ಅವನ ಬಗ್ಗೆ ಅಭಿಮಾನ ಇದೆ ಕಣೋ. ನಮ್ ಎಷ್ಟೋ ಜನ ಬ್ರಾಹ್ಮಣಕ್ಕಿಂತ ದೊಡ್ಡ ಬ್ರಾಹ್ಮಣ ಅವನು. ಅಂದ್ರೆ ಬ್ರಾಹ್ಮಣ ಅಂದ್ರೆ ಯಾರು ಹೇಳಿ? ಯಾರು ಅಧ್ಯಯನ ಮಾಡ್ಕೊಂಡಿದ್ದಾರೋ, ಜ್ಞಾನ ಸಂಪಾದನೆ ಮಾಡ್ಕೊಂಡಿದ್ದಾರೋ, ಜಗತ್ತಿಗೆ ಜ್ಞಾನವನ್ನು ಹಂಚುತ್ತಾರೋ ಅವರು ಬ್ರಾಹ್ಮಣರು. ಹುಟ್ಟಿನಿಂದ ಆದದ್ದಲ್ಲ ಅದು. ಹಾಗೆ ವರ್ಣಾಶ್ರಮ, ನಮ್ಮ ವಿವೇಕಾನಂದ ಹೇಳೋದು ಅದೇನೆ, ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತಿರಲ್ಲ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ, ಅವಾಗ ನೀವು ಬ್ರಾಹ್ಮಣರಾಗಿದ್ದೀರಿ. ನಿಮ್ಮ ಸ್ನೇಹಿತರಿಗೆ ಅನ್ಯಾಯ ಆಯ್ತು, ನಿಮಗೇನು ಅನ್ಯಾಯ ಆಯ್ತು, ಹೋರಾಡ್ತೀರ ಅವ್ರ ಜೊತೆಗೆ, ಆ ಕ್ಷತ್ರಿಯರಾಗಿದ್ದೀರಿ. ಚೀಲ ಹಿಡ್ಕೊಂಡು ಅಂಗಡಿ ಹೋಗ್ತೀರಿ ತರಕಾರಿ ತರಬೇಕಂತ, ಯಾಕಪ್ಪ 25 ರೂಪಾಯಿ, 20 ಕೊಡು 20 ಕೊಡು ಅಂತ ಚೌಕಾಶಿ ಮಾಡ್ತೀರಲ್ಲ, ಆ ವೈಶ್ಯರಾಗಿದ್ದೀರಿ. ಆಫೀಸಿಗೆ ಅಟೆಂಡೆನ್ಸ್ ಹಾಕಿ ಸೈನ್ ಮಾಡಿ ಕೆಲಸ ಮಾಡಿ ಬರ್ತೀರಲ್ಲ, ಅಲ್ಲಿ ಶೂದ್ರರಾಗಿದ್ದೀರಿ. ಮತ್ತೊಬ್ಬರಿಗೋಸ್ಕರ ದುಡಿ ಶೂದ್ರತ್ವ 4 ಇದೆಯಲ್ಲಪ್ಪ ಅಂದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ವರ್ಣ ಬೇರೆ, ಜಾತಿ ಬೇರೆ, ನಾ ಮಾಡುವಂತ ಕಾರಣ. ಈಗ ಭಾರತದ ಸೈನ್ಯ ಇದೆ, ಭಾರತ ಸೈನ್ಯದ ಎಲ್ಲ ಜಾತಿಯವರು ಇಲ್ವಾ? ಬ್ರಾಹ್ಮಣರಿದ್ದಾರೆ, ಕ್ಷತ್ರಿಯರಿದ್ದಾರೆ, ಎಲ್ಲರೂ ಇದ್ದಾರೆ ಅಲ್ಲಿ. ಅಂದ್ರೆ ಅವ್ರ ವರ್ಣ ಏನಾಯ್ತು? ಕ್ಷತ್ರಿಯ ವರ್ಣನೇ ಅವರು. ಯಾವುದೇ ಜಾತಿಗೆ ಸೇರಿದ್ರು ಅವ್ರ ವರ್ಣ ಕ್ಷತ್ರಿಯ ಧರ್ಮ. ಬೈ ಡಿಫಿನೇಷನ್ ಎಲ್ಲ ಶಿಕ್ಷಕರೇನಿದ್ದೀವೋ ನಾವೆಲ್ಲರೂ, ಪಾಠ ಮಾಡುವಂತವ್ರು, ಓದಿ ಪಾಠ ಮಾಡುವಂತವ್ರು ಎಲ್ಲರೂ ಬ್ರಾಹ್ಮಣರೇ. ನೌಕರಿ ಮಾಡೋರೆಲ್ಲ ಶೂದ್ರರೇ ನಾವು ಅಲ್ವಾ? ಎಷ್ಟೋ ಜನ ಬೇರೆ ಬೇರೆ ಜಾತಿಯವರು ಹೋಟೆಲ್ ತೆಗೆದಿಲ್ವಾ, ಅಂಗಡಿ ತೆಗೆದಿಲ್ವಾ, ಅವರೆಲ್ಲ ವೈಶ್ಯರೇ. ಹುಟ್ಟಿದ ಜಾತಿ ಬೇರೆ ಇರ್ಬೋದು, ವೈಶ್ಯರೇ ಅವರು. ಇದನ್ನ ವಿವೇಕಾನಂದ ಚಂದ ಹೇಳ್ತಾರೆ, ಅಲ್ಲಿ 4 ಜನ ಹೇಗೆ ಹೊಂದ್ಕೊಂಡಿದ್ರು ಅಂತ. ನನ್ನ ಕೆಲಸಪ್ಪ ಅದು. ಇವನ್ನೇನೋ ಕೆಲಸ ಆಗ್ಬೇಕಾಯ್ತು. ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲೊಂದು ಮದುವೆ ಇದೆ, ಆ ಮದುವೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಎಲ್ಲ ಕೆಲಸ ಒಬ್ಬರೇ ಯಜಮಾನ್ರು ಮಾಡಕ್ಕಾಗಲ್ಲ. ನೋಡ್ಕೊಳ್ಳೋ, ನೀ ಟೆಂಟ್ ಹಾಕೋದು ನೋಡ್ಕೊಳಪ್ಪ, ನೀನು ಶಾಮಿಯಾನ ನೋಡ್ಕೊ, ನೀನು ಊಟದ ವ್ಯವಸ್ಥೆ ನೀನ್ ಮಾಡ್ಕೊಳಪ್ಪ, ಸ್ವಚ್ಛ ಮಾಡ್ಬೇಕು ನೋಡು, ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ಬೇಕೆಲ್ಲ ನೀನು. ಹಂಚ್ಕೊಳ್ಳಲ್ವಾ ಕೆಲಸ? ನಾವು ಒಂದು ಒಟ್ಟು ಕೆಲಸ ಆಗ್ಬೇಕಾದ್ರೆ 4 ಜನ 4 ತರದ ಕೆಲಸ ಹಂಚ್ಕೋಬೇಕು. ಸಮಾಜ ವ್ಯವಸ್ಥೆಗೆ ಅನುಕೂಲ ಆಗಲಿ ಅಂತ ಕೆಲಸಗಳನ್ನ ಹಂಚಿದ್ದು. ಆದ್ರೆ ಸ್ವಾರ್ಥಿಗಳು ಅದನ್ನ ವಂಶ ಪರಂಪರೆ ಮಾಡ್ಕೊಂಡ್ರು. ಮೊದಲು ಹಾಗಿರ್ಲಿಲ್ಲ. ಅದಕ್ಕೆ ಚಂದ ಹೇಳ್ತಾರೆ, ಒಬ್ಬರಿಗೆ ಅನುಸರಿಸ್ಕೊಂಡು ಹೇಗೆ ಬದುಕ್ತಾ ಇದ್ರು ಅಂತ. ಇನ್ನೊಂದು, ಆ ಶೂದ್ರತ್ವದ ಬಗ್ಗೆ ಚರ್ಚೆ ಬರುತ್ತದೆ ಬಹಳಷ್ಟು. ಶೂದ್ರ ಅಂದ್ರೆ ಕಡೆಗೆ ಅಂತ ಅಲ್ಲ, ಅದು ಅಲ್ಲ. ಶೂದ್ರ ಅನ್ನೋ ಪದದ ಅರ್ಥನೇ ಬೇರೆ ಇದೆ. ಶ್ವಚಾತ್ ದ್ರವತಿ ಇತಿ ಶೂದ್ರ. ಯಾರು ಮತ್ತೊಬ್ಬರ ದುಃಖಕ್ಕೆ ಕರಗುತ್ತಾನೋ ಅವನು ಶೂದ್ರ ಅಲ್ವಾ? ಮನುಷ್ಯತ್ವ ಅಲ್ಲೇನ್ರಿ ಇದು? ಮನುಷ್ಯ ಧರ್ಮ ಇದು. ಮತ್ತೊಬ್ಬರ ದುಃಖಕ್ಕೆ ಕರಗುವಂಥವನು ಶೂದ್ರ, ಮನುಷ್ಯ ಧರ್ಮ ಅದು. ಮತ್ತಿನ್ನೊಂದು, ಎರಡನೇದೊಂದಿದೆ, ಭಾಗವತದಲ್ಲಿ ಒಂದು ಬರ್ತದೆ. ಒಬ್ಬ ರಾಜ, ಅವನು ಜ್ಞಾನ ಪಡ್ಕೊಳ್ಬೇಕು ಅಂತ ಗುರುಗಳ ಕಡೆ ಹೋದ. ನನ್ನ ಕಡೆ ಯಾಕಪ್ಪ ಬಂದಿ? ನಿಮ್ಮೂರಲ್ಲಿ ಇದ್ದಾನಲ್ಲ ಮಹಾಜ್ಞಾನಿ, ಅವನ ಕಡೆ ಹೋಗು ಅಂದ್ರು. ನಮ್ಮೂರಲ್ಲ, ಯಾರು ಅಂತ ಕೇಳ್ದ. ರೈಕ್ವಾ ಅಂತಿದ್ದಾನೆ, ಅವ್ನು ನೋಡಿದ್ರೆ ಗೊತ್ತಾಗಲ್ಲ, ಭಿಕ್ಷುಕ ಕಣ್ಣಂಗೆ ಕಾಣಿಸ್ತಾನೆ, ಅವನ ಕಡೆ ಹೋಗು. ಇವ್ ರಾಜ ಬಂಗಾರದ ಬಂಡಿ ತಗೊಂಡು ಬಂಗಾರ ಹೇರ್ಕೊಂಡು ಹೋದ, ಗುರುಗಳಿಗೆ ದಕ್ಷಿಣೆ ಕೊಡ್ಬೇಕು ಅಂತ. ನೋಡ್ತಾನೆ, ಇವನ್ ಬಂಡಿ ಕೆಳಗೆ ಮಲ್ಕೊಂಡಿದ್ದಾನೆ ರಸ್ತೆ ಪಕ್ಕ. ಇವನ್ ಅವನ್ ಭಿಕ್ಷಕ ಇದ್ದಂಗದಾನಲ್ಲ ಇವನು ಅಂದ. ಇಳ್ದ ತಕ್ಷಣ ಅವನು ಕೂಕೊಂಡ, ಶೂದ್ರ ಬಾ ಇಲ್ಲಿ ಅಂತ ಕರ್ದ. ನಾನ್ ಶೂದ್ರ ಅಲ್ಲ ಕ್ಷತ್ರಿಯ ಅಂತ ಇವನಂದ. ಸುಮ್ಮನೆ ಇರಪ್ಪ, ನೀ ಶೂದ್ರನೇ ಅಂತ ಹೇಳ್ತಾನವನು. ಶೂದ್ರ ಲಕ್ಷಣ ಏನಂದ್ರೆ, ಯಾರಿಗೆ ಜ್ಞಾನ ಪಡ್ಕೊಳ್ಬೇಕು ಅಂತ ಆಸೆ ಇದೆಯೋ ಅವರೆಲ್ಲ ಶೂದ್ರರು. ಶೂದ್ರತ್ವಕ್ಕೆ 2 ಗುಣಗಳು ಮುಖ್ಯ. ಒಂದು, ಮತ್ತೊಬ್ಬರ ದುಃಖಕ್ಕೆ ಕರಗುವಂಥದ್ದು. ಎರಡನೇದು, ಯಾವಾಗಲೂ ಜ್ಞಾನಾಪೇಕ್ಷೆ ಆಗಿರುವಂಥದ್ದು. ಯಾರಲ್ಲಿ 2 ಗುಣಗಳಿದ್ದಾವೋ ಅವರೆಲ್ಲರೂ ಶೂದ್ರರೇ. ಅದಕ್ಕೆ ನಮ್ಮಲ್ಲಿ ಶೂದ್ರ ಪಾದದಲ್ಲಿದ್ದಾನೆ ಅಂತ, ಪಾದೋಶ್ಯ ವಿಶ್ವಾಭೂತಾನಿ ಅಂತ ಹೇಳ್ತಾರೆ. ಪಾದದಲ್ಲಿದೆ. ಅವ ಇನ್ನೊಂದು ಹೇಳ್ತಾರೆ, ಬ್ರಾಹ್ಮಣೋಶ್ಯ ಮುಖಭಾಷೀತ್ ಬಾಹು ರಾಜನ್ಯ ಕೃತಃ ಊರು ತದೇಶಿ ಅದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ. ಕಾಲಲ್ಲಿದ್ದಾನೆ ಶೂದ್ರ ಅಂತ ಅಲ್ಲ. ದಯವಿಟ್ಟು ಕಲ್ಪನೆ ಮಾಡ್ಕೊಳ್ಳಿ, ದೊಡ್ಡವ್ರ ಕಂಡಾಗ ಏನ್ ಕಾಲ್ ಮುಟ್ಟ ನಮಸ್ಕಾರ ಮಾಡ್ತಿರೋ, ತಲೆ ಮುಟ್ಟ ನಮಸ್ಕಾರ ಮಾಡ್ತಿರೋ? ಕಾಲ್ ಮುಟ್ಟೆ ನಮಸ್ಕಾರ ಮಾಡು. ಇಡೀ ದೇಹವನ್ನು ಹೊತ್ತಂತಹದ್ದು ಅದು ಫೌಂಡೇಶನ್, ಅದು ಮೂಲ. ಈ ಧರ್ಮ ಅಂತ ಏನಿದೆಯೋ ಅದೆಲ್ಲಕ್ಕೂ ಮೂಲ ಕಾರಣ 2 ಗುಣಗಳು. ಒಂದು, ಮತ್ತೊಬ್ಬರ ದುಃಖಕ್ಕೆ ಮರುಗುವಂತಹದ್ದು. ಇನ್ನೊಂದು, ಜ್ಞಾನಾಪೇಕ್ಷೆ ಆಗಿರುವಂತಹದ್ದು. ಅದು ಪಾದದಲ್ಲಿ ಇದೆ ಅಂತ ಅದು ತಿಳ್ಕೊಂಡಂತಹ ಜನರು ಎಷ್ಟು ಚೆನ್ನಾಗಿ ಇದ್ರು. ಅದನ್ನ ಅಯೋಧ್ಯೆಯನ್ನ ದಶರಥ ಪಾಲಿಸ್ತಾ ಇದ್ದ. ಸೈನಿಕರು ಹೇಗಿದ್ರು? ಬಹಳ ಒಳ್ಳೆ ಗುಣ. ಇದೆಲ್ಲ ಪೊಲೀಸರು ಕೇಳ್ಕೋಬೇಕಿದನ್ನ.
ಅವ್ರು ಹೇಗಿದ್ರು ಅಂದ್ರೆ ಬರಿತಾನವನು, ಅವನ ಸೈನಿಕರು ಅಗ್ನಿಗಳಂತೆ ತೇಜಸ್ವಿಗಳು, ಯೋಧಾನಾಂ ಅಗ್ನಿಕಲ್ಪಾನಾಂ, ಬೆಂಕಿ ಇದ್ದಂಗಿದ್ರಂತೆ ಸೈನಿಕರು, ಆದ್ರೆ ಜನರಲ್ಲಿ ಸೌಜನ್ಯದಿಂದ ವರ್ತಿಸುತ್ತಿದ್ರು. ಇದು ಬಹಳ ಮುಖ್ಯ. ಇದು ತಮ್ಮ ಶೂರತ್ವವನ್ನ ಬಡಪಾಯಿಗಳ ಮೇಲೆ ಹಾಕ್ತಿರ್ಲಿಲ್ಲ, ಅವ್ರೇ ಏನ್ ಜೋರ್ ಮಾಡ್ತಿರ್ಲಿಲ್ಲ. ತಮ್ಮ ಅಧಿಕಾರ ಇದ್ರು ಕೂಡ ಅಗ್ನಿಗಳ ಹಾಗೆ ಶೂರರಾಗಿದ್ರು, ಜನರ ಜೊತೆಗೆ ತುಂಬಾ ಸೌಜನ್ಯದಿಂದ ವರ್ತನೆ ಮಾಡ್ತಾ ಇದ್ರು, ಯುದ್ಧ ತಂತ್ರದಲ್ಲಿ ಪರಂಗತರಾಗಿದ್ರು. ಮತ್ತಿನ್ನೊಂದು ಹೇಗಿದ್ರು ಅಂತ ಬರಿತಾನು, ಬಹಳ ಚೆನ್ನಾಗಿದೆ. ಗುಹಾ ಕೇಸರಿಣಾಮಿವ, ಗುಹೆಯಲ್ಲಿದ್ದಂತ ಸಿಂಹಗಳಾಗಿ ಇದ್ರಂತೆ ಅವರೆಲ್ಲ, ಹೊರಗೆ ಬಂದ್ರೆ ಬೇಟೆ ಆಡ್ಬಿಡ್ಬೇಕಾ ಶೂರರಾಗಿದ್ರಂತೆ. ಮತ್ತ ಅವನ ಕಡೆ ಕುದುರೆಗಳಿತ್ತಂತೆ ರಾಜನ ಹತ್ರ. ಎಂತ ಕುದುರೆಗಳಿತ್ತು ವರ್ಣನೆ ಕೇಳ್ಬೇಕ್ರಿ, ಎಷ್ಟು ಖುಷಿ ಆಗತ್ತೆ ಅನಿಸ್ಕೊಂಡ್ರೆ. ದಶರಥನ ವಶದಲ್ಲಿ ಕಂಬೋಜ, ಬಾಲ್ಹಿಕ, ವನಾಯು ಮತ್ತು ಸಿಂಧು ಈ ದೇಶಗಳಿದ್ದಂತ ಅತ್ಯಂತ ಉತ್ತಮ ಕುದುರೆಗಳನ್ನು ತಂದಿದ್ದಂತ ಅವನು, ಅಂದ್ರೆ ದ ಬೆಸ್ಟ್ ಇನ್ ದ ವರ್ಲ್ಡ್. ಇದು ಯಾಕೆ ಹೇಳ್ಬೇಕು ಅಂದ್ರೆ, ಒಬ್ಬ ಒಳ್ಳೆ ರಾಜ ಏನ್ ಮಾಡ್ತಾನೆ, ಜಗತ್ತಲ್ಲಿ ಏನೇನು ಒಳ್ಳೇದಿದೆ ಎಲ್ಲವನ್ನೂ ತಂದಿಟ್ಕೋತಾನೆ ತನ್ನ ಕಡೆಗೆ. ಆ ಕುದುರೆಗಳು ಅತ್ಯಂತ ಶ್ರೇಷ್ಠ ಕುದುರೆಗಳನ್ನು ತಂದಿದ್ರಂತೆ. ಅವನು ಉಚ್ಚೈಶ್ರವಸ್ಸ ಇದ್ದಂಗಿತ್ತಂತೆ. ಉಚ್ಚೈಶ್ರವಸ್ಸು ಅಂದ್ರೆ ಇಂದ್ರನ ಕುದುರೆ, ಪ್ರತಿಯೊಂದು ಕುದುರೆ ಇಂದ್ರನ ಕುದುರೆ ಇದ್ದಂಗಿತ್ತದು. ಆಮೇಲೆ ಆನೆಗಳಿದ್ದು ಅಂತೆ. ವಿಂಧ್ಯ ಪರ್ವತದಲ್ಲಿ ಹಿಮವತ್ ಪರ್ವತ ಹುಟ್ಟಿದಂತಹ ಕೆಲವು ಐರಾವತ, ಪುಂಡರೀಕ, ಅಂಜನ, ವಾಮನ ಈ 4 ಜಾತಿಯ ದಿಗ್ಗಜಗಳು ಆನೆಗಳು ತಂದಿದ್ದಂತೆ. ಆ ಮದ್ದಾನೆಗಳಲ್ಲಿ ಕೆಲವು ಭದ್ರ, ಮಂದ್ರ, ಮೃಗ ಬೇರೆ ಜಾತಿಗೆ ಸೇರಿದಂತ ಆನೆಗಳು, ಕೆಲವು ಮಿಶ್ರ ಜಾತಿಗೆ ಸೇರಿದಂಥವು. ಆ ಪರ್ವತಾಕಾರ ಒಂದೊಂದು ಆನೆ ಪರ್ವತದಂಗಿದ್ದಂತೆ ದೊಡ್ಡದು. ಅದ್ ನೋಡಿದಾಗ ಎಷ್ಟು ಭಾರಿ ಕಾಣಿಸ್ತಿತ್ತು ಅಂದ್ರೆ, ಅಯೋಧ್ಯೆಗೆ ಇನ್ನೊಂದು ಹೆಸರು ಬಂದಿತ್ತಂತೆ, ಸತ್ಯನಗರ ಅಂತ, ಅಂದ್ರೆ ಶಕ್ತಿವಂತನಾದ ನಗರ ಅಂತ ಹೆಸರು ಬಂದಿತ್ತಂತೆ. ಅದು 2 ಯೋಜನ ದೂರದಿಂದ ಕಣ್ಣಿಗೆ ಕಾಣಿಸ್ತಾ ಇತ್ತು ಊರು. ಎತ್ತರದಲ್ಲಿತ್ತು ಅಂತ ಹೇಳಿದ್ನಲ್ಲ, 2 ಯೋಜನ ಅಂದ್ರೆ 6 ಮೈಲ್ ದೂರ. ಇನ್ನು ಊರು 6 ಮೈಲ್ ದೂರ ಇರಬೇಕಾದ್ರೆ ಅಲ್ಲಿಗೆ ಕಾಣಿಸ್ತಾ ಇತ್ತು ಊರು. ಅದಕ್ಕೆ ಮಹಾ ತೇಜಸ್ವಿ ಆದಂತಹ ದಶರಥ ಮಹಾರಾಜ ಶತ್ರುಗಳನ್ನೆಲ್ಲ ಹೊಡೆದು ಹಾಕಿ ಚಂದ್ರನಂತೆ ಪ್ರಜೆಗಳಿಗೆ ಆಹ್ಲಾದಕರವನ್ನಾಗಿ ಮಾಡಿ ರಾಜ್ಯಭಾರ ಮಾಡ್ತಾ ಇದ್ದ. ಮತ್ತೆ ಇನ್ನೊಂದು ಅದಕ್ಕೆ ಅಯೋಧ್ಯ ಅಂತ ಹೆಸರಿಟ್ಟಿದ್ದ. ಅಯೋಧ್ಯ ಅಂತ ಹೆಸರಿಡೋ ಕಾರಣ, ಅಯೋಧ್ಯ ಅಂದ್ರೆ ಯುದ್ಧ ಮಾಡಿ ಗೆಲ್ಲಲು ಅಸಾಧ್ಯವಾದದ್ದು, ಯುದ್ಧದಿಂದ ಗೆಲ್ಲೋಕ್ ಸಾಧ್ಯವೇ ಇಲ್ಲ ಅಂತ ಬಲಶಾಲಿಯಾದ ನಗರವನ್ನು ಮಾಡಿಕೊಂಡಿದ್ದ. ಅದು ಮಂಗಳಕರವಾಗಿತ್ತು. ಅಂಥ ನಗರವನ್ನ ದಶರಥನಾದ ಅತ್ಯಂತ ಮಂಗಲವಾದ ರೀತಿಯಿಂದ, ಪ್ರೀತಿಯಿಂದ, ಶೌರ್ಯದಿಂದ ರಾಜ್ಯ ಪಾಲನೆ ಮಾಡಿಕೊಂಡಿದ್ದ ಅನ್ನುವಲ್ಲಿಗೆ 6ನೇ ಸರ್ಗ ಮುಗಿತದೆ.